California Queenberry grape success in Afzalpur. In the hot and dry region of Afzalpur in Kalburgi district, progressive farmer Lachappa Jamadar has created a new milestone in agriculture. Despite low rainfall and harsh climate, he successfully cultivated California origin Queenberry grapes and attracted statewide attention. He planted this variety on about 2.5 acres after sourcing saplings from Nashik and following scientific methods with guidance from the horticulture department. The crop gives 10 to 12 tons per acre and start yielding within 2 years. While normal grapes sell for rupees 60 to 80 per kg, Queenberry grapes fetch around rupees 200 per kg in the wholesale market, giving him double the income. He also grows Manikachamana grapes. With low water usage, high yield, export quality, and good market price, his farm has become a model for other farmers. His success shows that even in dry regions, modern farming can bring great results. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ನಮ್ಮ ಸ್ವಂತ ಜಮೀನಿನಲ್ಲಿ ಇವತ್ತು ಬೆಳೆದಿರುವಂಥ ಏನು ಕ್ಯಾಲಿಫೋರ್ನಿಯಾದ ಒಂದು ತಳಿ ದ್ರಾಕ್ಷಿ. ಇದು ಕ್ಯಾಲಿಫೋರ್ನಿಯಾ ತಳಿಯನ್ನು ನಾವು ಇಲ್ಲಿ ಇವತ್ತು ಮಹಾರಾಷ್ಟ್ರದ 11 ಜನ ರೈತರು ಮತ್ತು ಕರ್ನಾಟಕದಲ್ಲಿ ನಾವು ಒಟ್ಟಾರೆ 11 ಜನ ಸೇರಿ ಇವತ್ತು ಈ ಒಂದು ಹೊಸ ತಳಿಯನ್ನು ನಾವು ಇಲ್ಲಿ ಪ್ರಯೋಗವನ್ನು ಮಾಡಿದ್ದೇವೆ. ಸುಮಾರು 2 ವರ್ಷಗಳಿಂದ ನಾವು ಅದನ್ನು ಇಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿಯ ಒಂದು ವಾತಾವರಣಕ್ಕೆ ಇವತ್ತು ಬಹಳ ವ್ಯವಸ್ಥಿತವಾದಂಥ ಒಂದು ಹಣ್ಣು ಇವತ್ತು ಬಂದಿದೆ. ಇವತ್ತು ಈ ಕ್ಯಾಲಿಫೋರ್ನಿಯಾ ತಳಿ ಏನಿದೆ ಇದು ಇವತ್ತು ವಿದೇಶದಲ್ಲಿ ಕೂಡ ಭಾರಿ ಬೇಡಿಕೆ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಇವತ್ತು ಫಸ್ಟ್ ಅದು ನಮ್ಮ ಒಂದು ತೋಟದಲ್ಲಿ ನಾವು ಈ ಒಂದು ಪ್ರಯೋಗ ಮಾಡಿದ್ದೀವಿ. ಇವತ್ತು ಅದರ ಗಾತ್ರ ಅದೆಲ್ಲ ನಾವು ನೋಡ್ಬೋದು. ನಮ್ಮ ಇಲ್ಲಿ ಏನು ಫಲಪುಷ್ಪ ಪ್ರದರ್ಶನ ಈ ಸಂದರ್ಭದಲ್ಲಿ ನಾವು ಈ ಹಣ್ಣನ್ನು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಡುವಂಥದ್ದು ಉದ್ದೇಶಗಳು ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿರುವ ರೈತರು, ನಮ್ಮ ನಾಡಿನಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ರೈತರು ಇಂಥ ಒಂದು ಬೆಳೆಗಳಿಗೆ ಇವತ್ತು ಇದು ಒಂದು ವಿಶೇಷವಾದ ಬೆಳೆ. ಇದು ಇವತ್ತು ದ್ರಾಕ್ಷಿಯನ್ನು ನಾವು ಏನು ಬೆಳೀತಾ ಇದ್ದೀವಿ ಅದರ 3 ಪಟ್ಟರಷ್ಟು ರೇಟ್ ಸಿಗ್ತದೆ. ಇದಕ್ಕೆ ನಾವು 100 ರೂಪಾಯಿ KG ಈ ಒಂದು ದ್ರಾಕ್ಷಿಯನ್ನು ಮಾರಾಟ ಮಾಡುವಂಥ ಒಂದು ರೇಟ್ ಸಿಕ್ಕರೆ ಇದಕ್ಕೆ 300ವರೆಗೆ ಒಂದು ರೇಟನ್ನು ಸಿಗುತ್ತದೆ. ಮತ್ತು ವಿದೇಶದಲ್ಲಿ ಭಾರಿ ಬೆಲೆ ಇರೋದರಿಂದ ಇದು ವಿದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗಿ ಹೋಗುವಂಥ ಒಂದು ಬೆಳೆ ಇವತ್ತು ಕಲಬುರಗಿಯಲ್ಲಿ ನಾವು ಭಾಳ ಯಶಸ್ವಿಯಾಗಿ ಬೆಳೆದಿದ್ದೇವೆ. ಹೌದು, ಈ ಕ್ಯಾಲಿಫೋರ್ನಿಯಾನ ಕ್ವೀನ್ಬೆರ್ರಿ ತಳಿಯನ್ನು ಇಲ್ಲಿ ನಮ್ಮ ಶ್ರೀ ಲಚಪ್ಪ ಜಮಾದಾರ್ ಅವರು ದ್ರಾಕ್ಷಿ ಒಂದು ಬೆಳೆಗಾರ ಸಂಘದ ಅಧ್ಯಕ್ಷರು. ಅವರು ಕಳೆದ 20 ವರ್ಷಗಳಿಂದ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ವಿಶೇಷವಾಗಿ ಈ ಒಂದು ಕ್ಯಾಲಿಫೋರ್ನಿಯನ್ ಕ್ವೀನ್ಬೆರ್ರಿ ಈ ವೆರೈಟಿಯನ್ನ ಇಲ್ಲಿ ಅವರು ಬೆಳೆದು ಸಕ್ಸಸ್ಫುಲ್ ಆಗಿ ತಾವು ಇದನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಇವರೇ ಮೊದಲಿಗರು ಈ ಒಂದು ತಳಿಯನ್ನು ಬೆಳೀತಕ್ಕಂಥ. ಇದು ಬಿಟ್ರೆ ಪೂಣಾ ಅಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದನ್ನು ಮುಖ್ಯವಾಗಿ ಎಕ್ಸ್ಪೋರ್ಟ್ಗೋಸ್ಕರಗಾಗಿ ಬೆಳೀತಕ್ಕಂಥ ಒಂದು ದ್ರಾಕ್ಷಿ. ವಿಶೇಷವಾಗಿ ಯುರೋಪ್ ದೇಶದಲ್ಲಿ ಏನು ಅಲ್ಲಿಯ ಒಂದು ಜನರ ಒಂದು ಏನು ರುಚಿ ಅಥವಾ ಹುಳಿ ಅವರು ಅಲ್ಲಿ ಮಿಶ್ರಿತವಾಗಿ ಇಷ್ಟಪಡ್ತಾರೆ. ಆ ರೀತಿಯ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ವೀನ್ಬೆರ್ರಿ ಏನಿದೆಯಲ್ಲ ಇದು ರುಚಿಕರವಾಗಿದ್ದು ಅಲ್ಲಿಯೇ ವಿಶೇಷವಾಗಿ ಎಕ್ಸ್ಪೋರ್ಟ್ಗೋಸ್ಕರ ಬೆಳೀತಕ್ಕಂಥದ್ದು. ಸರಾಸರಿ ಅದರ ದರ 400ರಿಂದ 500 ರೂಪಾಯಿ KG ಇರುತ್ತದೆ. ಸೊ ಹಾಗಾಗಿ ಅವರು ಈ ಭಾಗದ ದ್ರಾಕ್ಷಿ ಬೆಳೆಗಾದ ರೈತರಿಗೆ ಲಚಪ್ಪ ಜಮಾದಾರ್ ಅವರು ಮುಖ್ಯವಾಗಿ ಒಂದು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ದ್ರಾಕ್ಷಿ ಬೆಳೆಗಾರರಿಗೆ ಸಾಕಷ್ಟು ಅವರು ತಾಂತ್ರಿಕ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅಲ್ಲದೆ ಮಾರುಕಟ್ಟೆ ಒಂದು ವಿಚಾರವಾಗಿ ಅವರು ಕೂಡ ಎಲ್ರಿಗೂ ಸಲಹೆ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅವರು ಜವಾಬ್ದಾರಿತವಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಈ ತರದ ಬೆಳೆಯನ್ನು ಬೆಳೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ.